ರೈಟ್ ಹೇಳ್ತಂದ್ರಿ ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಬೆಳಗಾವಿಯ ಅಮನ್ ನಗರದಲ್ಲಿ ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದಂಥ ಘಟನೆ ಬೆಳಗಾವಿಯ ಅಮನ್ ನಗರದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಮನೆಗೆ ಅತಿಥಿಗಳು ಅಂಥೇಳಿ ಬಂದಿದ್ದರು. 4 ಜನ ಬಂದಿದ್ದರು. 4 ಜನರು रास्ता छोड़ो, रास्ता जरा ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಬೆಳಗಾವಿಯ ಅಮನ್ ನಗರದಲ್ಲಿ, ಗಾಂಧಿನಗರದ ಪಕ್ಕದಲ್ಲಿರುವಂತಹ ಅಮನ್ ನಗರದಲ್ಲಿ ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದಂಥ ಘಟನೆ ನಡೆದಿದೆ. ಓರ್ವ ವ್ಯಕ್ತಿ ಚಿಂತಾಜನಕ ಸ್ಥಿತಿಯಲ್ಲಿದ್ದು ಆತನನ್ನು ಈಗ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಒಟ್ಟು 4 ಜನ ಅತಿಥಿಗಳು ಮನೆಗೆ ಬಂದಿದ್ದರು. ಹೀಗಾಗಿ ನಿನ್ನೆ ರಾತ್ರಿ ಸೊಳ್ಳೆಗಳ ಕಾಟ ಜಾಸ್ತಿ ಇರೋದರಿಂದ ಮನೆಯಲ್ಲಿ ಧೂಪ ಹಾಕಿ ಹೊಗೆ ಹಾಕಿ ಮಲಗಿದ್ರು. ಅವರೆಲ್ಲ ಬಾಗಿಲವನ್ನು ಮುಚ್ಕೊಂಡಿದ್ರು. ಹೀಗಾಗಿ ಉಸಿರುಗಟ್ಟಿ ಅದೇನೋ ಧೂಪ ಹಾಕಿದ್ರು ಅವರು. ಆ ಧೂಪದಿಂದ ಹೊಗೆಯಿಂದ ಉಸಿರುಗಟ್ಟಿ ಒಟ್ಟು 3 ಜನ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಅವರು ಮಲಗಿದ್ರು. ಅತಿಥಿಗಳು ಬಂದಿದ್ದಾರೆ, ಅವರು ಮಲಗಿ ಅಂಥೇಳಿ ಮನೆಯವರು ಬಾಗಿಲು ಹಾಕಿಕೊಂಡು ಅವರು ಮದುವೆಗೆ ಅಂತ ಹೊರಗಡೆ ಹೋಗಿದ್ದರು. ಇವತ್ತು ಮಧ್ಯಾಹ್ನ ಬಂದು ನೋಡಿದ ತಕ್ಷಣ 3 ಜನ ಮನೆಯಲ್ಲೇ ಉಸಿರುಗಟ್ಟಿ ಸಾವನ್ನಪ್ಪಿದ್ದು. ಓರ್ವ ವ್ಯಕ್ತಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಆತನನ್ನು ಆಸ್ಪತ್ರೆಗೆ ಸಾಗಿಸಿದಂಥ ಘಟನೆ ನಡೆದಿದೆ. ಬೆಳಗಾವಿಯ ಅಮನ್ ನಗರ್, ಇದು ಗಾಂಧಿನಗರದ ಪಕ್ಕದಲ್ಲಿರುವಂಥ ಅಮನ್ ನಗರದಲ್ಲಿ ಉಸಿರುಗಟ್ಟಿ ಒಟ್ಟು 3 ಜನ ಸಾವನ್ನಪ್ಪಿದಂಥ ಹೃದಯ ವಿದ್ರಾವಕವಾದಂಥ ಘಟನೆ ಬೆಳಗಾವಿಯ ಅಮನ್ ನಗರದಲ್ಲಿ ನಡೆದಿದೆ. ಇಲ್ಲಿ ಈಗ ಅವರನ್ನು ಎಲ್ಲ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ, ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಇದರಲ್ಲಿ ಸತ್ತವರು ಯಾರು ಎನ್ನುವಂಥದ್ದು ಹೆಸರುಗಳು ಮಾಹಿತಿ ಲಭ್ಯವಾಗಬೇಕಾಗಿದೆ. ಈಗ ಒಟ್ಟಾರೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಏನಂತಂದರೆ, ಈ ಒಂದು ಉಸಿರುಗಟ್ಟಿ ಒಟ್ಟು 3 ಜನ ಸಾವನ್ನಪ್ಪಿದ್ದು ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಆತನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಉಸಿರುಗಟ್ಟಿ ಒಟ್ಟು 3 ಜನ ಸಾವನ್ನಪ್ಪಿದಂಥ ಘಟನೆ ಬೆಳಗಾವಿಯ ಗಾಂಧಿನಗರದ ಪಕ್ಕದಲ್ಲಿರುವಂಥ ಅಮನ್ ನಗರದಲ್ಲಿ ನಡೆದಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ಒಳಗಡೆ ಯಾರು ತೀರ್ಕೊಂಡಿದ್ದಾರೆ ಅವರನ್ನು ಹೊರಗಡೆ ತೆಗೆಯುವಂತಹ ಕಾರ್ಯ, ಆ್ಯಂಬ್ಯುಲೆನ್ಸ್ಗಳು ಕೂಡ ಬಂದಿವೆ. ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ದಯಿಸಿ ಈಗ ಪರಿಶೀಲನೆಯನ್ನು ಮಾಡಿ ಸತ್ತವರ ಏನಂತ ಶವಗಳನ್ನು ಹೊರಗಡೆ ತಂದು ಈಗ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲು ಈಗ 2 ಆಂಬ್ಯುಲೆನ್ಸ್ಗಳು ಮತ್ತು ಪೊಲೀಸರು ಎಲ್ಲರೂ ಕೂಡ ಇಲ್ಲೇ ಸ್ಥಳಕ್ಕೆ ಧಾವಿಸಿದ್ದಾರೆ. ಒಟ್ಟಾರೆ ಘಟನೆಯ ಬಗ್ಗೆ ಯಾವ ರೀತಿಯಾಗಿ ಈ ಘಟನೆ ನಡೆಯಿತು ಅಂದರೆ, ಅಕ್ಕಪಕ್ಕ ಯಾವುದೋ ಕಿಟಕಿಗಳಿಲ್ಲ, ಬಾಗಿಲು ಮುಚ್ಚಿಕೊಂಡು ಹೊಗೆ ಹಾಕಿ ಮಲಗಿದ್ರು. ಹೊಗೆಯಿಂದ ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದರೆ ಓರ್ವನ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಆಸ್ಪತ್ರೆಗೆ ಕೂಡ ಸಾಗಿಸಲಾಗಿದೆ. ತೀರ್ಕೊಂಡವರು ಯಾರು, ಒಟ್ಟು 3 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಮಹಾನಗರದ ಏನು ಗಾಂಧಿನಗರ ಇದೆ ಅದರ ಪಕ್ಕದಲ್ಲಿ ಅಮನ್ ನಗರ ಅಂತ ಇದೆ. ಆ ಅಮನ್ ನಗರದ ಬಡಾವಣೆಯಲ್ಲಿರುವಂತಹ ಮನೆಯಲ್ಲಿ ಈ ದುರ್ಘಟನೆ ನಡೆದಿದೆ.
ಅಮನ್ ನಗರದ ಲಾಸ್ಟ್ ಕ್ರಾಸ್ನಲ್ಲಿ अध्याय मालूम पड़ने में ಏನಂತಂದರೆ ಮನೆಯಲ್ಲಿ ನಿನ್ನೆ ರಾತ್ರಿ ಚಳಿ ಹೆಚ್ಚು ಅಂಥೇಳಿ ಸೆಗಡಿ ಹಚ್ಚಿದ್ರು. ಆ ಸೆಗಡಿಯ ಹೊಗೆ ಹಾಗೆ ಕೋಣೆಯಲ್ಲಿ ಸಂಗ್ರಹವಾಗಿ ಉಸಿರುಗಟ್ಟಿ ಆ ಹೊಗೆಯಿಂದ ತಿರ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಟ್ಟು 4 ಜನ ಮಲಗಿದ್ರು, ಅದರಲ್ಲಿ 3 ಜನ ಈಗ ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಚಿಂತಾಜನಕ ಆಗಿದ್ದು ಆತನನ್ನು ಆಸ್ಪತ್ರೆಗೆ ಕೂಡ ಸಾಗಿಸಲಾಗಿದೆ. बेलगाम के अमन नगर में एक बहुत बड़ा हादसा हुआ है। इस हादसे में 3 लोगों की मौत हुई है। एक जो है एक आदमी को हॉस्पिटल में भर्ती किया गया है। कल जो रात को घर को गेस्ट आए थे और कल रात में ठंडी ज़्यादा होने की वजह से शेगड़ी लगाई गई थी। शेगड़ी का धुआं जो घर में जमा होके और सांस रुक के 3 लोगों की यहाँ पे मौत हो चुकी है। बेलगाम के अमन नगर का जो लास्ट क्रॉस है, वो लास्ट क्रॉस में यहाँ की बस्ती में ये हादसा हुआ है। ಬೆಳಗಾವಿಯ ಗಾಂಧಿನಗರದ ಪಕ್ಕದಲ್ಲಿರುವಂಥ ಅಮನ್ ನಗರದಲ್ಲಿ 3 ಜನ ಉಸಿರುಗಟ್ಟಿ ಸಾವನ್ನಪ್ಪಿದಂಥ ಘಟನೆ ನಡೆದಿದೆ. ಓರ್ವನ ಸ್ಥಿತಿ ಚಿಂತಾಜನಕ ಆಗಿದೆ. ಏನಂತಂದರೆ ನಿನ್ನೆ ರಾತ್ರಿ ಚಳಿ ಜಾಸ್ತಿ ಅಂಥೇಳಿ ಸೆಗಡಿ ಹಚ್ಚಿ ಬಾಗಿಲು ಮುಚ್ಕೊಂಡು ಮಲ್ಕೊಂಡಿದ್ರು. ಸೆಗಡಿಯ ಅದು ಹೊಗೆ ಇಡೀ ರೂಮಿನಲ್ಲಿ ತುಂಬಿ ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದಂಥ ಘಟನೆ ಬೆಳಗಾವಿಯ ಗಾಂಧಿನಗರದ ಪಕ್ಕದಲ್ಲಿರುವಂಥ ಅಮನ್ ನಗರದಲ್ಲಿ ನಡೆದಿದೆ. ಅದರಲ್ಲಿ 4 ಜನ ಮಲಗಿದ್ರು. 4 ಜನರಲ್ಲಿ 3 ಜನ ಸಾವನ್ನಪ್ಪಿದ್ದು ಓರ್ವನ ಸ್ಥಿತಿ ಚಿಂತಾಜನಕ ಆಗಿದ್ದು ಆತನನ್ನು ಆಸ್ಪತ್ರೆಗೆ ಕೂಡ ಸಾಗಿಸಲಾಗಿದೆ. ಬೆಳಗಾವಿಯ ಗಾಂಧಿನಗರದ ಪಕ್ಕ ಅಮನ್ ನಗರದಲ್ಲಿ ಈ ಘಟನೆ ನಡೆದಿದೆ. ಚಳಿ ಅಂಥೇಳಿ ರಾತ್ರಿ ಅವರು ಸೆಗಡಿ ಹಚ್ಚಿ ಮಲ್ಕೊಂಡಿದ್ರು. ಆ ಸೆಗಡಿಯ ಹೊಗೆಯಿಂದ ಇಡೀ ರೂಮಿನಲ್ಲಿ ಕೂಡಿಕೊಂಡು ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಚಿಂತಾಜನಕ ಆಗಿದೆ. ಇದು ಘಟನೆ ಯಾವ ರೀತಿಯಾಗಿದೆ ಅಂದರೆ, ನಿನ್ನೆ ಇವರ ಮನೆಗೆ ಅತಿಥಿಗಳಾಗಿ 4 ಜನ ಮಲ್ಕೊಂಡಿದ್ರು. ಅವರು ಚಳಿ ಜಾಸ್ತಿ ಇದೆ ಅಂಥೇಳಿ ಅವರ ಅತಿಥಿಗಳ ಆರೈಕೆಗಾಗಿ ಅವರು ಸೆಗಡಿ ಹಚ್ಚಿ ಚಳಿ ಜಾಸ್ತಿ ಇದೆ ಅಂಥೇಳಿ ಮಲಗಿಸಿದರು. ಆದರೆ ಅವರನ್ನು ಮಲಗಿಸಿ ಹೊರಗಡೆ ಮದುವೆಗಂತ ಅವರು ಹೋಗಿದ್ದರು. ಆ ಹೋದಂಥ ಸಂದರ್ಭದಲ್ಲಿ ಆ ಹೊಗೆ ಇಡೀ ರೂಮ್ನಲ್ಲಿ ತುಂಬಿಕೊಂಡು ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದರೆ ಓರ್ವನ ಸ್ಥಿತಿ ಚಿಂತಾಜನಕ ಆಗಿದೆ. ಆತನನ್ನು ಆಸ್ಪತ್ರೆಗೆ ಈಗ
ದಾಖಲಿಸಲಾಗಿದೆ. ಒಟ್ಟು ಉಸಿರುಗಟ್ಟಿ 3 ಜನ ಸಾವನ್ನಪ್ಪಿದ್ದಾರೆ. ಈ ಉಸಿರುಗಟ್ಟು ಸಾವನ್ನಪ್ಪಿದವರ ಮಾಹಿತಿ ಈಗ ಸಿಗಬೇಕಾಗಿದೆ, ಅವರ ಹೆಸರು ವಿಳಾಸ. ಈಗ ಸದ್ಯಕ್ಕೆ ಪೊಲೀಸರು ಮತ್ತು ಸ್ಥಳಕ್ಕೆ ಧಾವಿಸಿ ಏನು ಒಳಗಡೆ 3 ಜನ ಸತ್ತಿದ್ದಾರೆ ಅವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲು ಪೊಲೀಸರು ಈಗ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲಿ ಜಮಾಯಿಸಿದ್ದಾರೆ. ಉಸಿರುಗಟ್ಟಿ 3 ಜನ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಮಲಗಿದ್ರು, ಇವತ್ತು ಮಧ್ಯಾಹ್ನ ಇವರ ಮನೆಯವರು ಹೊರಗಡೆ ಹೋಗಿದ್ದರು. ಇವತ್ತು ಮಧ್ಯಾಹ್ನ ಬಂದು ನೋಡಿದ ಕ್ಷಣ ಈ ಘಟನೆ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ. ಸ್ಥಳದಲ್ಲೇ 3 ಜನ ಸಾವನ್ನಪ್ಪಿದ್ರು. ಓರ್ವನ ಸ್ಥಿತಿ ಚಿಂತಾಜನಕ ಆಗಿತ್ತು. ಹೀಗಾಗಿ ಆತನನ್ನು ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಬೆಳಗಾವಿಯ ಗಾಂಧಿನಗರದ ಪಕ್ಕದಲ್ಲಿರುವಂತಹ ಅಮರನಗರದಲ್ಲಿ ಉಸಿರುಗಟ್ಟಿ 3 ಜನ ದಾರುಣ ಸಾವು, ಓರ್ವನ ಸ್ಥಿತಿ ಗಂಭೀರವಾಗಿದೆ. ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಬಂದಿದ್ದ ಯುವಕರ ಪೈಕಿ 3 ಜನ ಸಾವನ್ನಪ್ಪಿದ್ದಾರೆ. ಯುವಕರು, ಓರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಳಗಾವಿಯಲ್ಲಿ ಭಾಳ ನಿನ್ನೆ ರಾತ್ರಿ ಚಳಿ ಇತ್ತು. ಚಳಿಯ ಹಿನ್ನೆಲೆಯಲ್ಲಿ ರೂಮ್ನಲ್ಲಿ ಇದ್ದಲಿನ ಬೆಂಕಿ ಇಟ್ಕೊಂಡು ಮಲಗಿದ್ದ 4 ಯುವಕರು ಚಳಿಗೆ ಬಿಸಿಯಾಗಲೆಂದು ಪಕ್ಕದಲ್ಲೇ ಇದ್ದಲು ಇಟ್ಟುಕೊಂಡು ಮಲಗಿದ್ದ 4 ಯುವಕರು ನಿದ್ರೆಗೆ ಜಾರಿದಂಥ ಆಮ್ಲಜನಕ ಸಮಸ್ಯೆಯಿಂದಾಗಿ ಒದ್ದಾಡಿ ಅವರು 3 ಜನ ಯುವಕರು ಪ್ರಾಣ ಬಿಟ್ಟಿದ್ದಾರೆ. ಇವರ ಮನೆಯವರು ನಾಮಕರಣ ಮಾಡಲಿಕ್ಕೆ ಹೊರಗಡೆ ಹೋಗಿದ್ರು. ಹೀಗಾಗಿ 4 ಜನ ನಾಮಕರಣ ಮಾಡಲಿಕ್ಕೆ ಅವಾಗ ಹೊಗೆ ಹಾಕೊಂಡ್ರೆ ಸೊಳ್ಳೆ ಕಾರಣಕ್ಕೆ ಮಾಸ್ಕಿಟೋಲು ಒಂದು 4-5 ಇವರು 4 ಜನ ಇದ ಮನೆಯವ್ರ ಬೇರೆ ಬೇರೆ ಹುಡುಗರು ಫಂಕ್ಷನ್ ಇದ್ದಿದ್ದಕ್ಕೆ ಎಲ್ಲರೂ ಇಲ್ಲೇ ಬಂದರು ಬಂದು ಮಲ್ಗಾಕ ನಾಮಕರ ಬೇರೆ ಕಡೆ ಸಂಬಂಧಿಕರು. ಈಗ ಒಟ್ಟಾರೆ ಈ ಘಟನೆ ಯಾವ ರೀತಿಯಾಗಿ ನಡೆದಿದೆ ಅಂತಂದರೆ, ಇವರು ಬೇರೆ ಕಡೆ ಒಂದು ನಾಮಕರಣ ಕಾರ್ಯಕ್ರಮ ಇತ್ತು. ಆ ನಾಮಕರಣದ ಕಾರ್ಯಕ್ರಮವನ್ನು ಮುಗಿಸಿ 4 ಜನ ಯುವಕರು ಬಂದು ಇಲ್ಲಿ ಮಲಗಿದ್ರು. ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ಭಾಳ ದೊಡ್ಡ ಚಳಿ ಇರೋದ್ರಿಂದ ಅವರು ಸೆಗಡಿ ಹಾಕಿ, ಅಂದರೆ ಇದ್ದಲಿನ ಸೆಗಡಿ ಹಾಕಿ, ಒಂದು ಚಳಿ ಜಾಸ್ತಿ ಇರುವ ಕಾರಣ ಅವರು ಸೆಗಡಿ ಹಚ್ಚಿ ಮಲಗಿದ್ರು. ಹೀಗಾಗಿ ಸೆಗಡಿಯಿಂದಾಗಿ ಅದು ಇಡೀ ರೂಮಿನಲ್ಲಿ ಹೊಗೆ ತುಂಬಿಕೊಂಡು ಉಸಿರುಗಟ್ಟಿ 4 ಜನರ ಅವ್ರ ಹೆಸರು ಮಠ ಇಲ್ಲ ಅಲ್ಲೇ ಹೆಸರು ವಿಧಾನಮತಿ
ಸತ್ತವರಲ್ಲಿ ಅರಿಯಾನ್ ಮತ್ತಿ 22 ವರ್ಷ ವಯಸ್ಸು, ಸರ್ಫರಾಜ್ ಹರಪನಹಳ್ಳಿ 22 ವಯಸ್ಸು, ಮೊಯಿನ್ ನಲ್ಬಂದ್ 22 ವಯಸ್ಸು. ಅವರು ಈ 3 ಜನ ಯುವಕರು ಮೃತಪಟ್ಟಿದ್ದಾರೆ. ಶಾನವಾಜ್ ಎಂಬ ಯುವಕನ ಸ್ಥಿತಿ ಗಂಭೀರವಾಗಿದ್ದು ಆತನನ್ನು ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸ್ಥಳಕ್ಕೆ ಮಾಳಭಾರತಿ ಪೊಲೀಸರು ಧಾವಿಸಿದ್ದಾರೆ. ಹೇಳಿ ಹೊರಗೆ ಬರ್ರಿ. ಎದುರಿಗೆ ನಿಂದಿರ್ತಿಲ್ಲ ಸ್ವಲ್ಪ ಹಿಂದೆ ಒಂದಿಬ್ಬರು ಜನ ಈ ಕಡೆ ಮತ್ತೆ ಯಾರು ಹಿಡ್ಕೋರಪ್ಪ. ಲಾಕ್ ಮಾಡ್ಕೊಳಕ್ಕೆ ಹೇಳಿ ನಮ್ಮ आया है सर. ठीक है.